ವೀರಶೈವ ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಪೀಠ ಹರಿಹರ ಇವತ್ತು 13 ಏಪ್ರಿಲು ಬೆಳಗ್ಗೆ 11:30 ಗಂಟೆಗೆ ಶ್ರೀಪೀಠದಲ್ಲಿ ನಾವು ಟ್ರಸ್ಟ್ ಮತ್ತು ರಾಜ್ಯ ಸಮಿತಿಯ ಆಹ್ವಾನಿತ ಸದಸ್ಯರು ಹಾಗೂ ಆಹ್ವಾನಿತ ಸದಸ್ಯರು ಜೊತೆಗೆ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡಿಬಿಟ್ಟು ನಿರ್ಣಯ ಕೈಗೊಂಡಿದ್ದೇವೆ. ಬಹುಮತದ ನಿರ್ಣಯ 15 ಜನ ಟ್ರಸ್ಟಿಗಳು, ಇದರಲ್ಲಿ 13 ಜನ ಉಪಸ್ಥಿತರಿದ್ದರು. ಎಲ್ಲರೂ ಸರ್ವಾನುಮತದಿಂದ ತೀರ್ಮಾನ ಕೈಗೊಂಡಿದ್ದೇವೆ. ಆಹ್ವಾನಿತ ಸದಸ್ಯರು ಎಲ್ಲರೂ ಸೇರಿಬಿಟ್ಟು ಒಂದು ತೀರ್ಮಾನ ಏನಂತಂದರೆ, ಕರ್ನಾಟಕ ರಾಜ್ಯದಲ್ಲಿ ನಾವು ವೀರಶೈವ ಲಿಂಗಾಯತ ಪಂಚಮಸಾಲಿ ಪೀಠವನ್ನು ಸ್ಥಾಪನೆ ಮಾಡಿದ ನಂತರ ದಿನಾಂಕ 20/4/2018 ಶ್ರೀ 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 ವಚನಾಥ ಸ್ವಾಮಿಗಳನ್ನ ಈ ಪೀಠಕ್ಕೆ ಜಗದ್ಗುರುಗಳಾಗಿ ಆಯ್ಕೆ ಮಾಡಿದ್ವಿ. ಇವತ್ತು ಸರ್ವಾನುಮತದಿಂದ ತೀರ್ಮಾನ ಮಾಡಿದ್ದು ಏನಂತಂದರೆ, ಹಲವಾರು ಬಾರಿ ಅವರಿಗೆ ಆಯ್ಕೆಯನ್ನು ಮಾಡಿಕೊಳ್ಳಿಕ್ಕೆ ಹೇಳಿದ್ವಿ. ಏನು ಅಂತ ಹೇಳಿದ್ರೆ, ಪೀಠಕ್ಕೆ ಬರಬೇಕಾದ್ರೆ ಸ್ವಾಷ್ಟ ಪೀಠ ಬೇಕೋ ಅಥವಾ ಪಂಚಮಸಾಲಿ ಪೀಠ ಬೇಕು ಅಂತ ಕೇಳಿದಾಗ ಪಂಚಮಸಾಲಿ ಪೀಠ ಆಯ್ಕೆ ಮಾಡಿಕೊಂಡು ಹಲವಾರು ಬಾರಿ ವಿನಂತಿ ಮಾಡಿಕೊಂಡ್ವಿ, ಮತ್ತು ಮುಂದೆ ಹಾಕುವಂತ ಬಂದ್ವಿ. ಆದ ಕಾರಣ ಸಮಾಜದ ಗೌರವ, ಘನತೆ, ಧಾರ್ಮಿಕ ಪರಂಪರೆ ಇವುಗಳೆಲ್ಲವನ್ನು ಅವರು ಪಾಲಿಸಿ ಇರೋದ್ರಿಂದ ಇವತ್ತಿನ ಸಭೆಯಲ್ಲಿ ಸರ್ವಾನುಮತದಿಂದಾಗಿ ಅವರನ್ನು ಪದಚ್ಯುತಗೊಳಿಸಲಾಗಿದೆ. ದುರದೃಷ್ಟಕರ ಸಂಗತಿ ಆದರೂ ಕೂಡ ಸಮಾಜದ ಹಿತದೃಷ್ಟಿಯಿಂದ ನಾವು ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಕಾರಣ ಏನು ಸರ್, ಯಾಕೆ? ಪಂಚಮಸಾಲಿ ಸಮಾಜ ಧಾರ್ಮಿಕ ಹಿನ್ನೆಲೆಯಲ್ಲಿ ಮಾಡಬೇಕಂತ ತಿಳ್ಕೊಂಡು 2008ರಲ್ಲಿ ಈ ಪೀಠ ಸ್ಥಾಪನೆ ಆಯಿತು. ಸ್ವಾಭಿಮಾನ, ಸ್ವಾವಲಂಬನೆ, ಸಹಕಾರ, ಸಂಘಟನೆ, ಸಹಬಾಳ್ವೆ ತತ್ವದ ಮುಖಾಂತರ ನಾವು ಇದನ್ನು ಆಯ್ಕೆ ಮಾಡಿಕೊಂಡಿದ್ವಿ. ಅದಕ್ಕೆ ತದ್ವಿರುದ್ಧವಾಗಿ ಸಮಾಜದ ಜನರ ಆಶೋತ್ತರಗಳಿಗೆ ಸ್ಪಂದಿಸದೆ ಇರುವುದರಿಂದ ಅನಿವಾರ್ಯವಾಗಿ ಹಲವಾರು ಬಾರಿ ವಿನಂತಿ ಮಾಡಿಕೊಂಡು ಕಿತ್ತುಕೊಳ್ಳೋಕ್ಕೆ ನಾವು ವಿನಂತಿ ಮಾಡಿಕೊಂಡ್ವಿ. ಆದಾಗ್ಯೂ ಸಾಧ್ಯ ಆಗಲಿಲ್ಲ. ಭಾರವಾದ ಮನಸ್ಸಿಂದ ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಈ ಸಭೆ ನಂತರ ಶ್ರೀಗಳೇನಾದ್ರು ಭೇಟಿ ಮಾಡಿದ್ರೆ ನಾವು ಸಭೆ ಕರೆದಾಗ ಅವರಿಗೆ ಬರಲಿಕ್ಕೆ ವಿನಂತಿ ಮಾಡ್ಕೊಂಡ್ವಿ. ಬಹುಶಃ ಒಳಗಿರ್ಬೇಕು ಅವರು. ಇವತ್ತಿನ ಸಭೆಗೆ ಅವರು ಆಗಬೇಕಾಗಿತ್ತು, ಆಗಲಿಲ್ಲ. ಅದಕ್ಕೂ ನಮಗೂ ವಿಷಾದ ಇದೆ. ಟೋಟಲ್ ಎಷ್ಟು ಸದಸ್ಯರು ಸರ್ ಇವತ್ತು ಹಾಜರಿದ್ದ ಸದಸ್ಯರು? ಒಟ್ಟು 15 ಟ್ರಸ್ಟ್ ಸದಸ್ಯರ ಪೈಕಿ 13 ಜನ ಸದಸ್ಯರು ಭಾಗವಹಿಸಿದ್ವಿ. 13. ಅದರಲ್ಲಿ ಇಬ್ಬರು ಏನೋ ವಿರೋಧ ಮಾಡಿದರು ಅಂತ. ವಿರೋಧ ಮಾಡಿಲ್ಲ, ಸಭೆಗೆ ಬಂದಿಲ್ಲ ಅವರು. ಸಭೆಗೆ ಬಂದಿಲ್ಲ. ಬಾಬಣ್ಣವರು ವಿರೋಧ ಮಾಡಿದ್ರು. ಅವರು ಸಭೆಗೆ ಹಾಜರಾಗಿಲ್ಲ. ಸಭೆಗೆ ಬಂದಿದ್ದು ಖಾಲಿ ಇತ್ತು ಪೇಪರು, ಹಂಗಾಗಿ ಸೈನ್ ಮಾಡುವಂತ ಅಂದ್ರು. ಸೈನ್ ಮಾಡೋ ಅಂದ್ರೆ ಬರೆದಿ ಅದ್ರ ಮೇಲೆ ನಾನು ಸೈನ್ ಮಾಡ್ತೀನಿ ಅಂದ್ರು. ನೀವು ಬರೆದಿಲ್ಲಂತೆ, ಹಂಗಾಗಿ ಸೈನ್ ಮಾಡಿ. ಯಾವಾಗಲೂ ಸಭೆ ಏನಂತಂದರೆ, ಯಾರು ಸದಸ್ಯರು ಬರ್ತಾರೆ ಅವರು ಟ್ರಸ್ಟ್ ಪುಸ್ತಕಕ್ಕೆ ಸಹಿ ಮಾಡಬೇಕು. ಮಾಡಿದಾಗ ಮಾತ್ರ ಕೋರಮ್ ಎಸ್ಟಾಬ್ಲಿಷ್ ಆಗುತ್ತೆ. ಆದ್ದರಿಂದ ಅದು ನಗಣ್ಯ. ಈ ಕೋರಮ್ ಪೂರ್ತಿ ಇದೆ. ಹೌದು, ಸರ್ವಾನುಮತ. ಹಲೋ, ಕೆಲವೊಂದು ಟ್ರಸ್ಟಿಗಳು ವಿರೋಧ ಮಾಡಿದ್ರು ಅಂತ. ಇಲ್ಲ, ಯಾರೂ ಇಲ್ಲ. ಸರ್ವಾನುಮತ ತೀರ್ಮಾನ. ಲೆಕ್ಕ ಕೊಡಲಿಕ್ಕೆ ಭಾಳ ನಾವು ಆತುರಾಗಿದ್ದೇವೆ. ವೆಬ್ಸೈಟ್ ಹಾಕ್ತೇವೆ, ಪ್ರತಿಯೊಂದು ಪೈಸೆಗೆ ಲೆಕ್ಕ ಇದೆ. ಬೇಕಾದ ಬಂದು ಕೇಳ್ಬೋದು. ಈಗ ಸ್ವಾಮಿಗಳ ಪದಚ್ಯುತಿ ಮಾಡಿದ್ರಲ್ಲ, ಅದಕ್ಕೆ